ಮಾತಾಡ್ತೀವಿ, ನಾವು ವಿಚಾರ ಬಂದಾಗ ಮಾತಾಡ್ತೀವಿ. ಹೌದು. ದೇವ್ರು ಎಲ್ಲ ಕಡೆ ಇದ್ದಾನೆ ಅಂತ ಅವರು ಪ್ರಶ್ನೆ ತಿರುಗಿಸ್ ಕೇಳಿದ್ರೆ ಉತ್ತರ ಕೊಡೋಕ್ಕಾಗಲ್ಲ. ಎಲ್ಲ ಕಡೆ ಇದ್ಮೇಲೆ ಸಮಸ್ಯೆ ಯಾಕೆ ಬರಬೇಕು? ಹೌದು, ದೇವ್ರು ಎಲ್ಲ ಕಡೆ ಇದ್ದಾನೆ ಅಂತ ಒಪ್ಕೊಂಡಿದ್ದೀವಿ, ಫೈನ್. ಅಂದರೆ ಸಮಸ್ಯೆ ಯಾಕೆ ಬರಬೇಕು ಅಲ್ವಾ? ಅಂದರೆ ನಾವು ಹೇಳೋದನ್ನು, ಮಾತನ್ನು ಬಳಸೋದ್ರಲ್ಲಿ ಎಷ್ಟು ಸತ್ಯಾಂಶ ಇದೆ ಅಂತ ನಮಗೇನು ಅರ್ಥ ಆಗಿಲ್ಲ. ಸುಮ್ಮನೆ ಮಾತಾಡ್ತಿರೋದು, ಯಾಕೆ ಪುಸ್ತಕ ಓದಿರ್ತೀವಲ್ಲ, ಆ ಪುಸ್ತಕ ಓದೋದು ಮಾತಾಡ್ತಿರೋದು. ಸೊ ಇದು ಪುಸ್ತಕ ಓದಿದ್ದು ಅಂತಕ್ಕಂಥದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಅದನ್ನು ನೀವು ಯಾವ ರೀತಿಯಾಗಿ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದು ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥದ್ದು. ಕೆಲವು ಸಂದರ್ಭದಲ್ಲಿ ನಾವು ಎಲ್ಲವನ್ನೂ ತಿಳ್ಕೊಂಡು ಕೇಳಿಕೊಂಡು ಬದುಕೋಕ್ಕಾಗಲ್ಲ. ನಮ್ಮ ವೈಯಕ್ತಿಕವಾಗಿ ನಮಗೆ ಭಗವಂತ ಕೊಟ್ಟಿರ್ತಕ್ಕಂತಹ ಪ್ರತಿಯೊಂದು ಸಂದರ್ಭವನ್ನು ಬಳಸ್ತಕ್ಕಂತಹ ಒಂದು ವಿಚಾರವನ್ನು ನಾವು ತಿಳ್ಕೋಬೇಕು. ಏನು ನಾವು ಮಾತನಾಡೋ ಮಾತಲ್ಲಿ ಎಷ್ಟು ಸತ್ಯವನ್ನು ಅರಿತು ಮಾತಾಡ್ತಾ ಇದ್ದೀವಿ. ಅದಕ್ಕೇನು ಹೇಳುತ್ತೆ, ಮನಸ್ಸು ಅನ್ನೋದನ್ನು ಮಾತಲ್ಲಿ ಸ್ಥಾಪನೆ ಮಾಡಿ ಅಂತ ಹೇಳುತ್ತೆ. ಮನಸ್ಸನ್ನು ಮಾತಲ್ಲಿ ಸ್ಥಾಪನೆ, ಮನಸ್ಸು ಅನ್ನೋದನ್ನು ನೀವು ಆಡೋ ಮಾತಲ್ಲಿ ಸ್ಥಾಪನೆ ಮಾಡಿದಾಗ ಒಂದು ದಿನಕ್ಕೆ 50 ಮಾತು ಮಾತಾಡಲ್ಲ, ಯಾರೂ ಮಾತಾಡಲ್ಲ. ಯಾಕೆ ಅಂದರೆ ಬೇಡ ಅಂತ ಹೇಳುತ್ತದು. ಇದು ಮಾತಾಡಬೇಕಾ ಬೇಡವಾ ಅಂತ ಇದನ್ನು ಸೆನ್ಸ್ ಅಂತ ಕೆಲವು ಸಂದರ್ಭದಲ್ಲಿ ಹೇಳ್ಕೊತಾರೆ. ಸೊ ಈ ರೀತಿಯಾಗಿ ಗೊತ್ತಿಲ್ಲದಿದ್ದಾಗ ಮನಸ್ಸನ್ನು ಮಾತಿನಲ್ಲಿ ಸ್ಥಾಪನೆ ಅಥವಾ ಮಾತಿನಲ್ಲಿ ಮನಸ್ಸನ್ನು ಸ್ಥಾಪನೆ, ಈ ಕಡೆಯಿಂದ ಆ ಕಡೆಗಾರು ಬನ್ನಿ, ಆ ಕಡೆಯಿಂದ ಈ ಕಡೆಗಾರು ಬನ್ನಿ, ಈ ಕ್ರಮವನ್ನು ಅನುಸರಿಸಿದಾಗ ಜಾಸ್ತಿ ಮಾತಾಡೋದು ಕಮ್ಮಿ ಆಗುತ್ತೆ, ರೋಗ ಕಮ್ಮಿ ಆಗುತ್ತೆ, ನೆಮ್ಮದಿ ಚೆನ್ನಾಗಿರುತ್ತೆ, ಮನಸ್ಸು ಹೇಳ್ದಂಗೆ ಕೇಳುತ್ತೆ. ಅನುಸರಿಸಿದಾಗ ಎಲ್ಲರೂ ಐತಿಯ ಸ್ಕೂಲ್ ಇದಕ್ಕೆ ಅದನ್ನು ಅನುಸರಿಸೋದಾದ್ರೂ ಹೇಗೆ ಗುರುಗಳೇ? ಅದು ಹೇಳಿ, ಎಷ್ಟೋ ಜನಕ್ಕೆ ಆಸೆ ಇರುತ್ತೆ, ತುಂಬಾ ಮಾತಾಡಬಾರ್ದು ಅನ್ನುವಂಥ ವಿಚಾರ ಇರುತ್ತೆ, ಆದರೆ ಹೇಗೆ ಕಮ್ಮಿ ಮಾಡ್ಕೋಬೇಕು ಅನ್ನೋ ವಿಚಾರ ಗೊತ್ತಿರಲ್ಲ. ಅದು ಅವರೇ ಹೇಳ್ಬಿಡ್ತಾರೆ, ನಾನು ಹಂಗಿರ್ಬೇಕು ಅಂತೀನಿ ಸ್ವಾಮಿ, ದೇವ್ರಿದ್ದಂಗೆ ಇರಬೇಕು ಅಂತೀನಿ, ಆದರೆ ಆಗಲ್ಲ. ಅದನ್ನು ಅವರೇ ಹೇಳ್ತಾರೆ, ನಾವೇನು ಹೇಳ್ಬೇಕಾಗಿಲ್ಲ, ಎರಡೂ ಅವ್ರಿಗೆ ಗೊತ್ತು. ಆದರೆ ಇಲ್ಲಿ ವಿಷಯ ಇಷ್ಟೇ, ಈ ದ್ವಂದ್ವಕ್ಕೆ ನಾವು ಯಾವತ್ತೂ ಪರಿಹಾರವನ್ನು ರೂಪಿಸ್ಕೋಬೇಕು. ನಮ್ಮ ದ್ವಂದ್ವ, ನಮ್ಮ ಪರಿಹಾರ ಬೇರೆಯವರಿಂದ ಆಗಲ್ಲ, ನಾವೇ ರೂಪಿಸ್ಕೋಬೇಕು. ಅದಕ್ಕೆ ಶರಣಾಗತಿ ಆಗಬೇಕು ಕುಟುಂಬದಲ್ಲಿ. ಅಂದರೆ ಎಲ್ಲರೂ ಒಬ್ಬರು ಮಾತನ್ನು ಹೇಳಿದ್ಮೇಲೆ ಎಲ್ಲರೂ ಒಪ್ಕೋಬೇಕು ಅಂತಕ್ಕಂಥ ಎಲ್ಲರದ್ದು ಕೋರಿಕೆ. ಆ ಕಾರಣದಿಂದಾಗಿ ಧೂಪ ದೀಪ ನೈವೇದ್ಯ, ಮೊದಲನೇ ಧೂಪ ದೀಪ ಹೇಳಿದ್ದೀನಿ, ಧೂಪ ದೀಪ ನೈವೇದ್ಯ ಇವು 3 ತುಪ್ಪದಲ್ಲೇ ರೆಡಿ ಆಗಬೇಕು ಮನೆಯಲ್ಲಿ. ಇದು ಅತಿ ವಿಶೇಷವಾಗಿರ್ತಕ್ಕಂಥ ಗಮನಿಸ್ತಕ್ಕಂಥ ವಿಚಾರ. ಧೂಪ ದೀಪ ನೈವೇದ್ಯ ತುಪ್ಪದಲ್ಲೇ ಸಿದ್ಧತೆಯಾಗಬೇಕು. ಧೂಪ ಹಾಕಬೇಕಾದ್ರೂ ತುಪ್ಪ ಬಳಸಬೇಕು. ಎಷ್ಟು ಜನ ಗೊತ್ತು? ಧೂಪಕ್ಕೆ ತುಪ್ಪ ಹೇಗೆ ಬಳಸೋದು? ಈಗ ದೀಪಕ್ಕೆ ಬಳಸ್ಬೋದು, ನೈವೇದ್ಯಕ್ಕೆ ಬಳಸ್ಬೋದು. ಒಂದು ನಿಮಿಷ, ಬಳಸಕ್ಕೆ ತಿಳ್ಕೊಳ್ಳೋದಿದ್ರೆ ಆ ಥರ ಬಿದ್ದರೆ ನಾನೇನು ಮಾಡೋಕ್ಕಾಗತ್ತೆ? ನಿಜವಾಗ್ಲೂ ಧೂಪ ಹಾಕಬೇಕಾದ್ರೆ ತುಪ್ಪ ಮತ್ತು ಬೆಲ್ಲವನ್ನು ಹಾಕದೆ ಇದಕ್ಕೆ ಧೂಪವನ್ನು ಬಳಸುವ ಹಾಗಿಲ್ಲ. ಬೆಲ್ಲ ಮತ್ತು ತುಪ್ಪವನ್ನು ಧೂಪಕ್ಕೆ ಬಳಸಿದಾಗ ಶ್ರೀಮಂತಿಕೆ ಅಂತಕ್ಕಂಥದ್ದು, ಭಗವಂತನಲ್ಲಿ ಬರ್ತಕ್ಕಂಥ ಪರಿಮಳ ಮನೆಯೆಲ್ಲ ಸುತ್ತಕೊಳ್ಳುತ್ತೆ. ನಾವು ಕೆಂಡ ಮಾಡಿಬಿಟ್ಟು ಮೇಲೆ ಉದುರಿಸ್ಬಿಡ್ತೀವಲ್ಲ, ಖಾರದ ಪುಡಿ ಉದುರಿಸ್ದಂಗೆ. ಯಾತಕ್ಕೆ ಹೇಳು ಖಾರದ ಪುಡಿ ಅಂತ ಹೇಳ್ತಾ ಇದ್ದೀನಿ ಅಂತ? ಅದರಲ್ಲಿ ಪರಿಮಳ ಇರುತ್ತೆ ಅಂತ ಅಲ್ಲ, ಪರಿಮಳ ಇರುತ್ತೆ ಅಂತನಾ? ಸಾಂಬ್ರಾಣಿ ಹಾಕ್ಬೇಕು, ಹಾಕ್ತೀವಿ ಅಷ್ಟೇ. ಇಂಥದ್ದೇ ಹಾಕಬೇಕು ಅಂತ ಮಾರೋನ್ಗೂ ಗೊತ್ತಿಲ್ಲ, ಮಾರೋನ್ಗೆ ಗೊತ್ತಿರುತ್ತೆ, ಇವ್ರು ಕೇಳಕ್ಕೆ ಬರಲ್ಲ. ಸಾಂಬ್ರಾಣಿ ಕೊಡಿ, ಯಾಕೆ ಇವ್ರು ಕೇಳೋದೆ 5 ರೂಪಾಯಿ 10 ರೂಪಾಯಿಗೆ? ನಾವು ಹೇಳ್ತಾ ಇರ್ತಕ್ಕಂಥ ವಿಚಾರಕ್ಕೆ ಬಂದರೆ 1 kg 2 ರಿಂದ 3 ಸಾವಿರ ಆಗತ್ತೆ. ನಾವು ಅಂದರೆ ವಿಚಾರ ಸರಿಯಾದ ಸಾಂಬ್ರಾಣಿ ತೊಗೋಬೇಕಂದ್ರೆ kg 2,000 ರಿಂದ 3,000 ರೂಪಾಯಿ ಆಗುತ್ತೆ.